ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಹಿತ್ಕಿದ ಅವರೆಕಾಳು ಮೊಟ್ಟೆ ಸಾರು ಅಂತೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ಮಾಡಿಸಿದ ಸಾಂಬಾರು ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ಒಂದೇ ಸಲ ಮಾಡ್ಕೊಂಡು ತಿನ್ನಿ, ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಇದಂತರೂ ಮುದ್ದೆ ಹಾಗೆ ಕಡುಬು ಹಾಗೆ ದೋಸೆ ಆಲ್ಮೋಸ್ಟ್ ರೈಸ್ ಐಟಮ್ ಎಲ್ಲದಕ್ಕೂ ತುಂಬ ಮ್ಯಾಚ್ ಆಗುವಂಥ ಸಾಂಬಾರು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಪ್ಪದೇ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ನಾವು ಮೊದಲನೇದಾಗಿ ಸಾಂಬಾರು ಮಾಡೋಕ್ಕೆ ನಾವು ಮಸಾಲೆ ರುಬ್ಕೊಳ್ಬೇಕಲ್ಲ, ಅದಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ. ಈಗ ಮೊದಲನೇದಾಗಿ ನಾವು ಇಷ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನೇ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು 2-3 ಈರುಳ್ಳಿ ನಾನು ಮೀಡಿಯಮ್ ಸೈಜಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 4 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಕೈ ಹಿಡಿ ಕೊತ್ತಂಬರಿ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಚಿಪ್ಪಷ್ಟು ನಾನು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ಬೇಕು ಅಂತಂದರೆ ತುರ್ದ್ಬಿಟ್ಟಾದರೂ ಹಾಕ್ಕೊಳ್ಬೋದು. ಹಾಗೆ 4 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊ ಇದ್ದರೆ 3 ಹಾಕ್ಕೊಳ್ಳಿ, ಆ್ಯಪಲ್ ಟೊಮೊಟೊ ಇದ್ದರೆ 4 ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಕೈ ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಲವಂಗ, 3 ಮೆಣಸು, 1 ಏಲಕ್ಕಿ, 1 ಚಕ್ಕೆ ಪೀಸಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟೇ ಮಸಾಲೆ ಸಾಕಿದ್ದಕ್ಕೆ. ಇದನ್ನೆಲ್ಲ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು, ಅದಾದಮೇಲೆ ನಾವು ರುಬ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಅಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಅವರೆಕಾಳು ಬರುತ್ತಲ್ಲ, ಅದನ್ನ ಸಿಪ್ಪೆ ತೆಗಿಬೇಕು. ಇದು ನೆನೆಸಿ ಸಿಪ್ಪೆ ತೆಗೆದ್ರೆ ಇದೇ ಹಿತ್ಕಿದ ಅವರೆಕಾಳು ಅಂತ ಹೇಳ್ತಾರೆ. ಹಾಗೆ ನಾನು ಮೊಟ್ಟೆನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ತುಂಬ ಅಂದರೆ ತುಂಬ ಪರ್ಫೆಕ್ಟಾಗಿ ರುಚಿ ಇರುತ್ತೆ. ಹಾಗಾಗಿ ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇರೋದು. ಮೊದಲನೇದಾಗಿ ಒಂದು ಬಾಣಲಿಲಿ ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅಲ್ಲಿ ನೋಡಿ ಹೊಗೆ ಆಡ್ತಿದೆಯಲ್ಲ, ಆ ಥರ ಆಡಿದ್ಮೇಲೆ ನಾವು ಮಸಾಲೆ ರುಬ್ಕೊಳ್ಳೋಕೆ ಏನೇನು ತೊಗೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಡು ಒಂದು ಸಲ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಎಲ್ಲದೂ ಕೂಡ ಹಸಿ ಸ್ಮೆಲ್ ಹೋಗಬೇಕು, ನಾವು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದ್ರಿಗೆ ಮೇನ್ ರುಚಿ ಏನಪ್ಪ ಅಂತಂದರೆ ಇದನ್ನು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ರುಚಿನೂ ಬೇರೆ ಥರ ಇರುತ್ತೆ. ತಪ್ಪದೆ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅಂತೇಳ್ಬಿಟ್ಟು ಈಗ ಹಾಕ್ಕೊಂಡಿದ್ದೀನಿ. ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಕಲರ್ ಬರೋ ತನಕ ಹಾಗೆ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಅದನ್ನು ಹುರ್ಕೊಳ್ಬೇಕಾಗುತ್ತೆ ಆಯಿಲಲ್ಲಿ. ಈ ಥರ ಎಲ್ಲ ಸಾಫ್ಟ್ ಆದರೆ ಸಾಕಾಗುತ್ತೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಮನೇಲೆ ರೆಡಿ ಮಾಡಿದ್ದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಒಂದು 20 ಸೆಕೆಂಡ್ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಒಳ್ಳೆ ಘಮ ಬರುತ್ತೆ. ಆವಾಗ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಗ್ಯಾಸ್ನ. ಈಗ ಒಂದು 5 ನಿಮಿಷ ಇದನ್ನ ತಣ್ಣಗೆ ಹಾಕ್ಬಿಟ್ಟು ಅದಾದಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕಲ್ವ, ಅದಕ್ಕೂ ಕೂಡ ನಾನೀಗ ಈಗಲೇ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಆರಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಹುಣಸೆಹಣ್ಣು ಯಾವುದೇ ರೀತಿ ಏನು ಹಾಕೋಂಗಿಲ್ಲ, ನಾನು ಏನು ತೋರಿಸಿದ್ದೀನಿ ಮಸಾಲೆ ಅಷ್ಟೇ ಸಾಕು. ಈಗ ನಾವು ಇದನ್ನ ಗ್ರೈಂಡಾಗಿ ಫುಲ್ಲು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫೈನಾಗಿ. ಅದಾದಮೇಲೆ ನಾವು ಈಗ ಹಿತ್ಕಿದ ಅವರೆಕಾಳು ಅಂತೀನಲ್ಲ, ಅದರೊಳಗೆ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ಬೇಕು. ಆವಾಗ ಕಾಳಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದುತ್ತೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಒಂದು ಸಲ ಹಾಕ್ಕೊಂಡು ರುಬ್ಬಿರುವ ಮಸಾಲೆ ಹಾಗೆ ಅವರೆಕಾಳು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಈಗೇನು ನೀರು ಹಾಕೋಕ್ಕೆ ಹೋಗಬೇಡಿ, ಇದನ್ನು ಒಂದು 2 ನಿಮಿಷ ಬಿಡಿ. ಕಾಳಿಗೆ ಮಸಾಲೆ ಹತ್ಕೊಂಡಿರಬೇಕು, ಆವಾಗ ರುಚಿ ಚೆನ್ನಾಗಾಗುತ್ತೆ. 2 ನಿಮಿಷ ಸಾಕಾಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ನಾನು ಸ್ಲೈಸಾಗಿ ಕಟ್ ಮಾಡಿದ್ದೆ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ, ಅದನ್ನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಆವಾಗ ರುಚಿ ಚೆನ್ನಾಗಿರುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಪ್ಪ ಅಂತಂದರೆ ನಾವು ಅದನ್ನ ನೆನೆಸಿಟ್ಟಿರ್ತೀವಲ್ಲ ಕಾಳು ಮತ್ತು ರುಬ್ಬಿರುವಂಥ ಮಸಾಲೆ, ಅದು 2 ನಿಮಿಷ ಸಾಕಾಗುತ್ತೆ. ಈಗ ಗೋಲ್ಡನ್ ಕಲರ್ ಆದಮೇಲೆ ನಾವು ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಅವರೆಕಾಳು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನೂ ಕೂಡ ಈಗ ಹಾಕ್ಕೊಳ್ಬೇಕು. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ, ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗೋ ತನಕ. ಈ ಥರ ಒಂದು 10% ಕುದೀತಿದೆ ಅಂತಂದಾಗ ಅಲ್ಲಿ ಎಣ್ಣೆ ಬಿಡ್ತಾ ಇದೆ ನೋಡಿ. ಈಗ ನಾವು ನೀರನ್ನ ಹಾಕ್ಕೊಳ್ಬೇಕಾಗುತ್ತೆ. ನಮಗೆ ಎಷ್ಟು ಬೇಕೋ, ತಿಳಿ ಬೇಕು, ಇಲ್ಲ ಸ್ವಲ್ಪ ಗಟ್ಟಿ ಬೇಕು, ಇಲ್ಲ ಮೀಡಿಯಮಾಗಿ ಬೇಕೋ ಆ ಥರ ಹಾಕ್ಕೊಳ್ಬೇಕಾಗತ್ತೆ. ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು 2 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಸ್ವಲ್ಪ ಮೀಡಿಯಮ್ ಆಗಿರಬೇಕು, ತುಂಬ ತೆಳು ಇರಬಾರ್ದು ಈ ಸಾಂಬಾರು. ಯಾಕೆ ಅಂತಂದರೆ ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ತುಂಬ ಗಟ್ಟಿ ಇದ್ದರೆ ಗ್ರೇವಿ ಥರ ಆಗಿಬಿಡುತ್ತೆ,
ಚೆನ್ನಾಗಿರುತ್ತೆ, ರೈಸ್ ಜೊತೆ ತಿನ್ನೋಕ್ಕೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಈ ಥರ ಒಂದು 4 ನಿಮಿಷ ಕುದಿಸ್ಕೊಳ್ಬೇಕು. ಸಾಂಬಾರು ತುಂಬ ಚೆನ್ನಾಗಿ ಕುದ್ದಿದೆ ಅಂತ ಅಂದಾದಮೇಲೆ ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆನ ಈ ಥರ ಬೌಲಲ್ಲಿ ತಗೊಂಡು ಸಪ್ರೇಟಲ್ಲಿ ಹಾಕಿ, ಇಲ್ಲ ನೀವು ಮೊಟ್ಟೆ ಹೊಡೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ತೀನಿ ಅಂದರೂ ಪರವಾಗಿಲ್ಲ, ಈ ಥರ ಸಪ್ರೇಟಲ್ಲಿ ಹಾಕಬೇಕು. ಯಾಕೆಂದರೆ ಒಂದಕ್ಕೊಂದು ಅಂಟ್ಕೊಂಡ್ರೆ ನಿಮಗೆ ಸರ್ವ್ ಮಾಡೋಕ್ಕೂ ಚೆನ್ನಾಗಿರಲ್ಲ, ಹಾಗೆ ಕಲ್ಸೋಕ್ಕೂ ಸರಿ ಹೋಗಲ್ಲ. ಹಾಗಾಗಿ ನಾನು ಸಪ್ರೇಟಾಗಿ ಈ ಥರ ಎಲ್ಲದನ್ನು ಹೊಡೆದ್ಬಿಟ್ಟು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು 4 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ. ಮತ್ತು 4 ನಿಮಿಷ ಮೊಟ್ಟೆ ಹಾಕಿದ್ಮೇಲೆ ಕುದಿಸ್ಕೊಂಡೆ. ಅದಾದಮೇಲೆ ಇಲ್ಲ ಚಪಾತಿ ತೆಗಿಯೋದಿರುತ್ತಲ್ಲ ಚಮಚ, ಅದರಲ್ಲಾದರೂ ಇಲ್ಲ ಈ ಥರ ಮದ್ದಿನ ಚಮಚದಲ್ಲಾದರೂ ನಾವು ನಿಧಾನವಾಗಿ ಈ ಥರ ಕೆಳಗಿಂದ ತೆಗಿಬೇಕಾಗುತ್ತೆ. ಆವಾಗ ತಳ ಸೀದಿರಲ್ಲ ಮೊಟ್ಟೆನೂ ಕೂಡ, ತುಂಬ ಈಸಿಯಾಗೂ ಬಿಡುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಬೇಗ ಬರ್ತಾಯಿದೆ ಅಂಥೇಳಿ. ಈಗ ಒಂದು 4 ನಿಮಿಷ ಕುದಿಸ್ಕೊಂಡಾದಮೇಲೆ ಮೊಟ್ಟೆ ಹಾಕಿದ್ಮೇಲೆ 4 ನಿಮಿಷ ಆಗಿರಬೇಕು. 4 ನಿಮಿಷ ಆಯಿತು, ಇನ್ನೇನು ಸಾಂಬಾರು ಮೇಲೆ ಮೊಟ್ಟೆ ಎಲ್ಲ ಈ ಥರ ಬರ್ತಾಯಿದೆ ಅಂತ ಅಂದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ಮೊಟ್ಟೆ ಮೇಲ್ಗಡೆ. ಈ ಥರ ಕುದಿಸ್ಕೊಂಡ್ರೆ ಫೈನಲಿ ರೆಡಿ ಆಯಿತು ಸಾಂಬಾರು. ಈಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕುದಿಯುವಾಗ ತುಂಬ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ, ಮುದ್ದೆ ಜೊತೆ ಹಾಗೆ ಅನ್ನದ ಜೊತೆ ಕಾಂಬಿನೇಷನ್ ಆಗಲ್ಲ. ನಾವು ಫ್ಲೇಮ್ನ ಆಫ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಚಿಕನ್ ಸಾಂಬಾರು ನೋಡ್ದಾಗ್ತಿದೆ. ಈಗ ನಾನು ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೀನಿ. ಈ ಸಾಂಬಾರು ಜೊತೆ ಮುದ್ದೆ ಜೊತೆ ತಿಂತಾಯಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಒಂದು ಅರ್ಧ ಮುದ್ದೆ ತಿನ್ನೋರು ಒಂದು ಮುದ್ದೆ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈಗ ಸಾಂಬಾರು ರೆಡಿಯಾಗಿದೆ. ಹಿಚ್ಕಿದ ಬೇಳೆ ಹಾಗೆ ಮೊಟ್ಟೆ ಹಾಕಿ ಮಾಡಿರುವಂಥ ಸಾಂಬಾರು ರೆಡಿ ಆಯಿತು. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇನ್ನೂ ರೆಸಿಪಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋ ಇಲ್ಲ ವ್ಲಾಗ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಈಸಿಯಾಗಿ ನೋಡ್ಬೋದು. ಹಾಗೆ ಸಾಂಬಾರು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಇನ್ನು ಯಾವುದಾದ್ರೂ ಬೇಕಿದ್ರೆ ರೆಸಿಪೀಸ್ನು ಅದನ್ನೂ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.